ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದ್ದೀನಿ. ಸರಿಯಾಗಿ ಬರ್ತಾ ಇಲ್ಲ. ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತಿಂಡಿಗೆ ಪಲಾವ್ ಮಾಡಲಿಕ್ಕೆ ತರಕಾರಿ ಎಲ್ಲ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ತರಕಾರಿ ಇಟ್ಟಿದ್ದೀನಿ. ಪಲಾವು ಹೀಗೆ ಮತ್ತು ಮಧ್ಯಾಹ್ನಕ್ಕೆ ಫಸ್ಟ್ ಟೈಮ್ 2 ಟೈಮಿಗೂ ಆಗೋಷ್ಟು ಪಲಾವ್ ಮಾಡಿ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಪಾಪುಗೆ 1.5 ವರ್ಷದ್ದು ಇಂಜೆಕ್ಷನ್ ಇದೆ ಸ್ನೇಹಿತರೆ. 1.5 ವರ್ಷದ್ದು ಅಂದರೆ 3 ಇಂಜೆಕ್ಷನ್ ಹಾಕ್ತಾರಂತೆ. 3 ಅಂದ್ಕೊಂಡಿದ್ದೀನಿ, 3 ಅಥವಾ 4 ಗೊತ್ತಿಲ್ಲ. 3 ಅಂತೂ ಪಕ್ಕ 3 ಇಂಜೆಕ್ಷನ್ ಆಗುತ್ತೆ. ಅದಾದಮೇಲೆ ನನಗೆ ಅವನು ಅಡುಗೆ ಮಾಡಲಿಕ್ಕೆ ಇದಕ್ಕೆಲ್ಲ ಬಿಡ್ತಾನ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೂ ಸೇರಿಸಿ ಇವಾಗೇ ಸ್ವಲ್ಪ ಪಲಾವ್ನೇ ಜಾಸ್ತಿ ಮಾಡಿ ಇಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿಂದ ಗುಡಿಸೋದು ಒರೆಸೋದು ಕೆಲಸ ಆಗಿದೆ. ತಿಂಡಿ ಒಂದು ಮಾಡಬೇಕು. ನಮ್ಮ ಮನೆಯವ್ರಿಗೆ ಟೈಮ್ ಆಗಿದೆ ಅಂತೆ, ಅವ್ರು ಬಾಡಿಗೆ ಹೊರಟಿದ್ದಾರೆ. ಅವ್ರೇನು ತಿಂಡಿ ತಿನ್ನಲ್ಲ. ಇನ್ನು ನಾನು ಈ ತಿಂಡಿ ಕೆಲಸ ಎಲ್ಲ ಮುಗಿಸಿ ಪಾಪನ ರೆಡಿ ಮಾಡ್ಕೊಂಡು ಒಂದು 11 ಗಂಟೆ 11:30 ಅಷ್ಟೊತ್ತಿಗೆ ಇಂಜೆಕ್ಷನ್ ಇದೆ. ಇಂಜೆಕ್ಷನಿಗೆ ಕರ್ಕೊಂಡು ಹೋಗ್ಬೇಕು. ಹೇಗಿರ್ತಾನೆ ಗೊತ್ತಿಲ್ಲ. ಪಾಪ ನಮಗೆ 1 ಇಂಜೆಕ್ಷನ್ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಪಾಪ ಅವ್ನಿಗೆ 3 ಇಂಜೆಕ್ಷನ್ ಮಾಡ್ತಾರೆ. ಕೈಗೊಂದು ಕಾಲಿಗೆ 2 ಅದೇ ಥರನೇ ಮಾಡೋದು. ಹೀಗಿರ್ತಾನೆ ನೋಡಬೇಕು. ಅವನಿಗಿನ್ನೂ ಅದ್ರದ್ದು ಐಡಿಯಾ ಏನೂ ಇಲ್ಲ. ಪಾಪ ಆಟ ಆಡ್ಕೊಂತ ಚೆಂದ ಇದ್ದಾನೆ. ನೋಡೋಣ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಶೂಟ್ ಮಾಡ್ತಾ ಇರೋದು ನಮ್ಮ ಮನೆಯವ್ರ ಫೋನಲ್ಲಿ. ಅದಕ್ಕೆ ನಿಮಗೆ ಕ್ಯಾಮ್ರಾ ಡಿಫ್ರೆಂಟ್ ಗೊತ್ತಾಗ್ತಾ ಇರ್ಬೋದು. ನನ್ನ ಫೋನ್ ಹಾಳಾಗೈತೆ, ಅದು ಯಾವಾಗ ಸರಿ ಹಾಕತ್ತು ನೋಡಬೇಕು. ಸದ್ಯಕ್ಕೆ ನಮ್ಮ ಮನೆಯವ್ರ ಫೋನಲ್ಲಿ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫುಲ್ ಪ್ಯಾಕಪ್ ಆಗಿ ಇದ್ದಾನೆ. ಇಲ್ಲಿ ಪಾಪು ಇಂಜೆಕ್ಷನ್ ಇದೆ. ನಮಗೆ ಹಿಂಸೆ ಆಗ್ತೈತೆ. ಸರಿ, ನೋಡೋಣ. ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಆವಾಗಲೇ ಹೇಳಿದ್ನಲ್ಲ, ನಮ್ಮ ಮನೆಯವ್ರು ಬಾಡಿಗೆ ಹೋಗ್ತಾರೆ. ನಾನು ಪಲಾವೆಲ್ಲ ಮಾಡಿಟ್ಟು ಪಾಪನ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಅವಾಗ ಹಂಗೆ ಹಿತ್ತಲ ಕಡೆ ಒಂದು ಸ್ವಲ್ಪ ಕಸ ಇತ್ತು, ಎಸೆಯೋಣ ಅಂತ ಹೇಳಿ ಹಿತ್ಲಿಗೆ ಬಂದೆ. ಬಾಗಿಲು ತೆಗೆದೆ ಅಷ್ಟೇ ಸ್ನೇಹಿತರೆ. ಎಷ್ಟು ಅದು ಅವತ್ತು ಹಾವು ಬಂತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಹಾವು ಹೋಗಲ್ಲ ಈ ಜಾಗ ಬಿಟ್ಟು. ಅಲ್ಲೇ ಐತೆ ಪಾಪ, ಅಲ್ಲೇ ಇದೆ. ಅದು ಇಷ್ಟು ದೊಡ್ಡಕ್ಕೆ ಹಿಂಗೆ ಮಲಗಿಬಿಟ್ಟಿತ್ತು. ನಾನು ಹೋಗಿ ಫೋನ್ ತರೋದ್ರೊಳಗೆ ಅದು ಆ ಕಡೆ ಹೋಯ್ತು. ಮೂತಿ ಹೊರ ಆಗ್ತಾ ಇದೆ. ನಮ್ಮ ಪಾಪು ಸುಮ್ಮನೆ ಇರ್ತಾನೆ ಇಲ್ಲ. ಅಮ್ಮ 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 ಅಂತಾರೆ. ಒಳಗೆ ಹೋಗ್ತಾನೆ ಇದೆ, ಒಳಗೆ ಹೋಗ್ತಾನೆ ಇದೆ. ಹಂಗಾಗಿದೆ. ಅಲ್ಲೇ ಸೇರ್ಕೊಂಡೈತದು. ಕೆರೆ ಹಾವು ಅದು ಒಬ್ಬಳೇ ಇರೋಕ್ಕೆ ಭಯ ಆಗ್ತೈತೆ. ಏನು ಪಾಪು ಇಲ್ಲಿ ನೋಡ್ರಿ, ಇವ್ನು ಈ ಥರ ತರಲೆ ಮಾಡ್ತಿದ್ದಾನೆ. ಆ ಹಾವು ನೋಡಿದ್ರೆ ಹಂಗೆ ಮಾಡ್ತೈತೆ. ಹೆದರಿಕೆ. ಅದೊಂದು ಚೂರು ಮೂತಿ ಈ ಕಡೆ ಹಾಕಿತ್ತು. ತುಂಬ ದೊಡ್ಡಕ್ಕಿದೆ ಹಾವು. ಸುಮಾರು ಒಂದು 2 ಮಾರು ಇರ್ಬೋದು. ಇನ್ನು ತುಂಬ ದೊಡ್ಡ ಹಾವು ಅದು, ಕೆರೆ ಹಾವು. ಅದು ಆ ಜಾಗ ಬಿಟ್ಟು ಹೋಗಂಗೆ ಇಲ್ಲ ಯಾಕೋ. ಅದು ಎಷ್ಟು ಬೇಗ ಇದಾಗ್ಬಿಡ್ತೈತೆ ಅಂದರೆ ಹಿಂಗೆ ನೋಡೋದ್ರೊಳಗೆ ಹೊಕ್ಕೊಂಬಿಡ್ತೈತೆ ಆ ಕಡೆಗೆ ಸರ್ದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹಿಂದಗಡೆ ಶೇಡ್ ನಟ್ಟು. ಆ ಚೀಲ ಎಲ್ಲ ನೀಲಿ ಕಲರ್ ಬಾಕ್ಸ್ ಥರ ಅಲ್ಲೇ ಅದಿರೋದು. ಕುಕ್ಕರ್ ವಿಷಲ್ ಕೂಡ ಹೊಡಿತು, ಪಲಾವ್ ಆಯ್ತು. ಅದನ್ನ ಎಸೆಯೋಣ ಕಸನ ಅಂತ ಬಂದೆ. ಇಷ್ಟು ತರಕಾರಿ ಸಿಪ್ಪೆ ಅದೆಲ್ಲ ಇರುತ್ತಲ್ಲ, ಅದನ್ನ ತಿಪ್ಪೆಗೆ ಹಾಕೋಣ ಅಂತ ಹೇಳಿ ನೋಡಿದರೆ ಇದು ಹಿಂಗೆ. ಓ ದೇವ, ಹೋಗೋದ ಕಡೆ ವಿಷ ಹೊಡಿತು. ಫಸ್ಟ್ ಗ್ಯಾಸ್ ಆಫ್ ಮಾಡೋಕ್ಕೂ ಸ್ನೇಹಿತರೆ. ಇವಾಗ ಇಂಜೆಕ್ಷನ್ ಮಾಡಿಸ್ಲಿಕ್ಕೆ ಅಂತ ಬಂದ್ವಿ. ನಮ್ಮ ಪಾಪುಗೆ ಇವಾಗ 1.5 ವರ್ಷ ಫುಲ್ ಕಂಪ್ಲೀಟ್ ಆಗಿದೆ. ಒಂದು ವರ್ಷமே 6 ತಿಂಗಳಾಗಿ 7ನೇ ತಿಂಗಳಲ್ಲಿ ನಡೀತಾ ಇದೆ. ಇವಾಗ ಇಂಜೆಕ್ಷನ್ ಮಾಡಿಸಿದ್ದಂಥದ್ದು. ಹಾಸ್ಪಿಟ್ಲಿಗೆ ಹೋಗಿಲ್ಲ. ನಮ್ಮ ಏರಿಯಾದಲ್ಲೇ ಒಂದು ಆರೋಗ್ಯ ಕೇಂದ್ರ ಇದೆ. ಅಲ್ಲಿಗೆ ಸಿಸ್ಟ್ರು ಹಾಗೆ ಆಶಾ ಕಾರ್ಯಕರ್ತೆ ಎಲ್ಲ ಬಂದಿರ್ತಾರೆ. ಅವ್ರು ನಮಗೆ ತಿಳಿಸಿದ್ರು ಇಂಥ ದಿನ ಇಂಜೆಕ್ಷನ್ ಇದೆ ಬನ್ನಿ ಅಂತ ಹೇಳಿ. ಹಾಗಾಗಿ ನಾವು ನಮ್ಮ ಜೊತೆ ಇನ್ನೊಬ್ಬರು ಕಾಣ್ತಾ ಇದ್ದಾರೆ ನೋಡಿ ಪಾಪು, ಅವ್ರದ್ದು ಇದೆಲ್ಲ ಒಟ್ಟಿಗೆ ಹೋಗಿ ಮಾಡಿಸ್ಕೊಂಬಂದಿದ್ದು. ಇಲ್ಲಿ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ 2 ಇಂಜೆಕ್ಷನ್ನು, ಕೆಲವೊಂದು ಕಡೆ 3 ಇಂಜೆಕ್ಷನ್ ಇದೆ ಅಂತೆ. ಇಲ್ಲಿ ಮಾತ್ರ 2. ಒಂದು
ಬಲಗೈಗೆ ಬಲಗಾಲಿಗೆ ಇಂಜೆಕ್ಷನ್ ಮಾಡಿದ್ದಂಥದ್ದು. ನಮ್ಮ ಪಾಪುದು ಆಗಿದೆ. ಇಂಜೆಕ್ಷನ್ ಮುಗಿದು ಕೂತಿದ್ದಂಥದ್ದು. ಸ್ವಲ್ಪ ರಕ್ತ ಆಮೇಲೆ ಸುಮ್ಮನಾದ. ಅದಾದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಇವಾಗ 3 ಗಂಟೆ ಸುಮಾರಾಗಿದೆ. ನಾವು ಊರಿಗೆ ಹೊರಟಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು ಮುಂಚೆನೇ, ಬಟ್ ಇವಾಗ ಅಂತಲೇ ಗೊತ್ತಿರಲಿಲ್ಲ ಅಷ್ಟೇ. ಹೊರಟಿದ್ದಾಯಿತು. ಈಗ ನಾವು ಬರೀ ಹೌದು ಮಂಡಗದ್ದೆ ರೂಟ್ ಮೇಲೆ ಹೋಗ್ತಾಯಿದ್ದೀವಿ ಶಿವಮೊಗ್ಗಕ್ಕೆ. ನಮ್ಮದು ಶಿವಮೊಗ್ಗದಿಂದ ಒಂದು 30 ಕಿಲೋಮೀಟ್ರ್ ದೂರ ಆ ಕಡೆ ಇನ್ನು ಊರು, ಅಲ್ಲಿಗೆ ಹೋಗ್ತಾ ಇರೋಂಥದ್ದು. ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕೊಪ್ಪದಲ್ಲಿ ನಮಗಿಲ್ಲಿ ಅಷ್ಟೊಂದು ಈಗ ಕೆಲಸ ಇಲ್ಲ. ಹಾಗಾಗಿ ಒಂದು 2-3 ದಿನದ ಮಟ್ಟಿಗೆ ಅಷ್ಟೇ ನಾವು ಊರಿಗೆ ಹೋಗ್ತಾ ಇರೋಂಥದ್ದು. ಬರ್ತೀವಿ ಆದಷ್ಟು ಬೇಗನೆ ಮತ್ತೆ ವಾಪಸ್ಸು. ಇವಾಗ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಜಮೀನಲ್ಲೆಲ್ಲ, ಹಾಗಾಗಿ ಹೊರಟಿದ್ದಂಥದ್ದು. ಈ ಬಾರಿ ಜಮೀನನ್ನ ನಾವೇ ಮಾಡಿದ್ದೀವಿ, ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದೀವಿ. ಅದಕ್ಕೆ ಈಗ ಔಷಧಿ ಸಿಂಪಡಣೆ ಮಾಡೋದಿರುತ್ತೆ, ಇನ್ನೇನಾದರೂ ಅಂಥದ್ದು ಕೆಲಸ ಇರುತ್ತೆ. ಹಾಗಾಗಿ ನಾವು ಊರಿಗೆ ಹೋಗ್ತಾ ಇರೋಂಥದ್ದು. ಪಾಪುಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಇವತ್ತೇ ಹೊರಟ್ವಿ. ಸದ್ಯಕ್ಕೆ ಅವನಿಗೇನು ಜ್ವರ ಅದು ಏನಿಲ್ಲ. ನೋಡೋಣ ನೆಕ್ಸ್ಟ್ ಜ್ವರ ಬರುತ್ತಾ ಹೆಂಗಿರ್ತಾನೆ ಸಂಜೆ ಅಂತಂದು ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ನೋಡಿ ಇಲ್ಲಿ ತುಂಗಾ ನದಿ ದಾಟ್ತಾ ಇದ್ದೀವಿ ಇವಾಗ ಮಡಬೂರಿಗೆ ಇದು ಮಡಬೂರಿಗೆ ಹೋಗಿ ಟಚ್ ಆಗುತ್ತೆ ರೋಡು. ಆ ಮಡಬೂರಿಗೆ ಹೋಗ್ತಾ ಇರೋಂಥದ್ದು. ಹೊಳೆಲ್ಲ ಎಷ್ಟೊಂದು ತುಂಬಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ಸಣ್ಣ ವಿಡಿಯೋನ ಮಾಡ್ಕೊಂಡೆ. ಇದು ತುಂಗಾ ನೀರು. ಗಾಜನೂರು ಡ್ಯಾಮಿಗೆ ಹೋಗಿ ಅದಾದಮೇಲೆ ಶಿವಮೊಗ್ಗದಿಂದ ಇನ್ನು ಮುಂದೆ ಕೂಡ್ಲಿಲ್ಲಿ ಭದ್ರಾ ಜೊತೆ ಸೇರುತ್ತೆ, ಆಮೇಲೆ ತುಂಗಭದ್ರಾ ಆಗೋದು. ಇದು ಈಗ ತುಂಗಾ ನೀರು ನಾನು ನಿಮಗೆ ತೋರಿಸಿದಂಥದ್ದು. ಇನ್ನು ನೋಡ್ಬೋದು ನೀವು ಮಡಬೂರಿಗೆ ಬಂದು ತಲುಪಿದ್ವಿ. ಇನ್ನು ಈ ರೂಟಲ್ಲಿ ಹೋಗ್ತೀವಿ. ಇನ್ನು ಸ್ನೇಹಿತರೆ, ಇವತ್ತು ಪಾಪುಗೆ 1.5 ವರ್ಷದ ಇಂಜೆಕ್ಷನ್ ಮಾಡಿಸಿದ್ರಿಂದ ಸ್ವಲ್ಪ ಜ್ವರ ಬಂತು. ನೋವು ಅಂತ ಏನಿರಲಿಲ್ಲ, ಸಂಜೆ ಮೇಲೆ ಜ್ವರ ಬಂತು. ಹಾಗಾಗಿ ಇವತ್ತು ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಾಮಾಗಿದ್ದಾನೆ, ನೋಡ್ಬೋದು ನೀವು ನೆಕ್ಸ್ಟು ಹೇಗೆ ಆಟಾಡ್ತಾ ಇದ್ದಾನೆ ಅಂತ. ಅಮ್ಮನ ಮನೇಲಿದ್ದೀವಿ. ನೋಡ್ರಿ ಇಲ್ಲಿ ನಾವಿವಾಗ ಅಮ್ಮನ ಮನೇಲಿ ಬಂದಿದ್ದೀವಿ. ಈ ಥರ ಬಡಿಯೋದು ಇಟ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಇವತ್ತು ಫುಲ್ ಡೇ ಜ್ವರ ಇರುತ್ತೆ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಡೇಗೆ ಕಮ್ಮಿ ಆಗ್ಬೋದು. ಅವನು ಹಿಂಗೆ ಇದನ್ನು ಹಿಡ್ಕೊಂಡು ಈ ಥರ ಏನು ಸಿಕ್ಕರು ಒಂದು ತಟ್ಟೆ ಸಿಕ್ಕರು ಬಡಿತಾ ಇದ್ದ. ಹಾಗಾಗಿ ಈ ಒಂದು ಆಟ ಸಾಮಾನ ಇಲ್ಲೇ ನಮ್ಮ ಮನೆ ಎದುರುಗಡೆ ಮನೆ ಅಲ್ಲೊಬ್ಬ ಒಂದು ಸಣ್ಣ ಪಾಪು ಇದೆ, ಅವ್ರು ಕೊಟ್ಟರು. ಅದನ್ನ ಹಿಡ್ಕೊಂಡು ಆಟ ಆಡ್ತಾಯಿದ್ದಾನೆ. ನೋಡ್ಬೋದು ಇದನ್ನು ಸಖತ್ ಎಂಜಾಯ್ ಮಾಡ್ದೆ. ಬಟ್ ಒಂದೇ ದಿನ ಅದರಲ್ಲಿ ಆಟ ಆಡಿದ್ದವನು, ನೆಕ್ಸ್ಟ್ ಹಿಡ್ಕೊಳ್ಳೇ ಇಲ್ಲ. ಇವತ್ತಷ್ಟೇ ಕೊಟ್ಟಿದ್ದಲ್ವ, ಹಾಗಾಗಿ ಚೆನ್ನಾಗಿ ಕೂತ್ಕೊಂಡು ಆಟ. ಇನ್ನು ಇವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು. ಇವರು ಸ್ಕೂಲಿಂದ ಬಂದ ತಕ್ಷಣ ರವೆ ಉಂಡೆ ಮಾಡಿದ್ರು ಅಮ್ಮ. ಅದನ್ನು ತಿಂತಾಯಿದ್ದಾರೆ, ಕೈಕಾಲು ಮುಖ ಎಲ್ಲ ತೊಳ್ಕೊಂಡು. ಅವನು ನಮ್ಮ ಪಾಪನು ಕೂಡ ಅವ್ರ ಜೊತೆ ಕೂತ್ಕೊಂಡು ತಿಂತಾಯಿದ್ದಾನೆ. ಇನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ನಾವು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ. ನೆಕ್ಸ್ಟ್ ಡೇ ನಾವು ಅಮ್ಮ, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಅಂದರೆ ನಮ್ಮ ಬೀದಿಲಿರೋರೆಲ್ಲ ಸೇರಿ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ ಅಕ್ಕ, ಅವರನ್ನು ಮಾತಾಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಮ್ಮ ಪಿಕಪ್ಪಲ್ಲೇ ಹೋಗೋವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ. ಇಲ್ಲಿ ಇನ್ನೊಬ್ಬರು ದೊಡ್ಡಮ್ಮನ ಕರೀತಾ ಇದ್ದೀನಿ. ಹೀಗೆ ಎಲ್ಲರೂ ಮಾತಾಡ್ತಾ ನಗ್ತಾ ಹೋದ್ವಿ. ನೋಡ್ಬೋದು ನೀವು ಗಾಡೀಲಿ ಕೂರಲಿಕ್ಕೆ ಚಾಪೆ ಅದೆಲ್ಲ ತಗೊಂಡು ಹೋಗ್ತಾಯಿದ್ದೀವಿ. ನಮ್ಮದು ಪಿಕಪ್ಪಲ್ಲೇ ಹೋಗೋದು ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದ್ದಾಯಿತು. ಹಿಂದಿನ ದಿನ ನಾನು ತೋರಿಸಿದ್ನಲ್ವ ರವೆ ಉಂಡೆ ತಿಂತಿದ್ದಾರೆ ಅಂತ. ಅವತ್ತಿನ ದಿನ ರವೆ ಉಂಡೆ, ಬಾದಾಮ್ ಪೂರಿ, ಕಜ್ಜಿಕಾಯಿ ಇದನ್ನೆಲ್ಲ ಮಾಡ್ಕೊಂಡಿದ್ರು. ಇವತ್ತು ಹೊರಡೋದು. ಅಲ್ಲೋಗ್ಬಿಟ್ಟು ಅವ್ರ ಮನೇಲಿ ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ದೊಡ್ಡಮ್ಮನ ಮಗಳಾಗಬೇಕು ಅಕ್ಕ. ಅವಳು ಸೆಕೆಂಡ್ ಬೇಬಿ, 2ನೇ ಪಾಪುನ ಪ್ರೆಗ್ನೆಂಟ್ ಇದ್ದಾರೆ. ಫಸ್ಟಿನ ಪಾಪು ಹೆಣ್ಣು ಪಾಪು ಇದ್ದಾಳೆ. ಅವಳಿಗೆ ಈಗ ಒಂದೂವರೆ ವರ್ಷ. ಈಗ ಮತ್ತೆ ಒಂದು ಪಾಪು ಬರೋದಿದೆ. ಅವ್ರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಇವ್ರು ನಮ್ಮ ಚಿಕ್ಕಮ್ಮ, ನೀವು ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಚಿಕ್ಕಮ್ಮ. ನನ್ನ ಪಕ್ಕ ಬಂದ್ರಲ್ಲ ಡ್ರೆಸ್ ಹಾಕ್ಕೊಂಡು ಅವರು. ಇನ್ನು ನೋಡ್ಬೋದು ಎಲ್ಲರೂ ಕೂಡ ಗಾಡೀಲಿ ಈ ಥರ ಕೂತ್ಕೊಂಡು ಮಾತಾಡ್ತಾ ಹೋಗ್ತಾಯಿದ್ವಿ. ಸುಮಾರು ಒಂದು 8-10 ಜನ ಹೋಗಿದ್ವಿ. ಈ ಥರ ನಮ್ಮ ಗಾಡೀಲಿ ವೀಡಿಯೋ ಮಾಡ್ಕೊಂಡ್ವಿ. ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಯ್ತು ಸ್ನೇಹಿತರೆ. ಹೆಚ್ಚೇನು ವೀಡಿಯೋ ಮಾಡೇ ಇಲ್ಲ ನಾನು ಇವತ್ತು.
ಪಾಪುಗೆ ಇಂಜೆಕ್ಷನ್ ಹಾಕ್ಸಿತ್ತಲ್ಲ ಇದಕ್ಕೆ ಜ್ವರ ಇದ್ರಿಂದ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಅಕ್ಕಾರ ಮನೆಗೆ ಬಂದಿದ್ದೈತೆ ನೋಡಿ, ಇವರೇ ಪ್ರೆಗ್ನೆಂಟ್ ಇರೋರು. ಅಕ್ಕ ಅವರು ಬೋಂಡ ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ಎಲ್ಲ ಊಟ ಮಾಡಲಿಕ್ಕೆ ಜೋಡಿಸ್ತಾ ಇದ್ದಾರೆ ತಟ್ಟೆ ಎಲ್ಲನ. ಇನ್ನು ಊಟ ಆಗಬೇಕು. ಇಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮ ಮನೆಯವರು ಪಾಪು ನೋಡ್ಕೊಂಬಂದರು. ನನ್ನ ಮಗಳಿಗೆ ಇವತ್ತು ಜ್ವರ ಕಮ್ಮಿ ಆಗಿದೆ ಏನು ಜ್ವರನೇ ಇಲ್ಲ. ಹಿಂದಿನ ದಿನ ಇತ್ತು ಅಷ್ಟೇ, ಒಂದು ದಿನ ಜ್ವರ ಇತ್ತು. ಇನ್ನು ನೆಕ್ಸ್ಟ್ ಅವನಿಗೆ ಜ್ವರ ಕಮ್ಮಿ ಆಯಿತು. ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವಳು ಫಸ್ಟಿಗೆ ಮಗಳು. ಇವಳ ಹೆಸರು ಬೃಂದ ಅಂತ. ಚೆನ್ನಾಗಿ ಆಟಾಡ್ತಾಯಿದ್ಲು. ನಮ್ಮ ಪಾಪುನ ಚಪ್ಪಲ್ ಹಾಕ್ಕೊಂಡು ಓಡಾಡ್ತಿದ್ದಾಳೆ ನೋಡಿ. ಅವಳಿಗೇನೋ ಚಪ್ಪಲ್ ಅಂದರೆ ಭಾರಿ ಇಷ್ಟ ಆಗ್ಬಿಡ್ತು. ಫುಲ್ಲು ಏನೋ ಹೋದಾಗಿದ್ದ ಬರೋವರೆಗೂ ಬಿಡಲೇ ಇಲ್ಲ ಚಪ್ಪಲ್ನ. ಅಷ್ಟು ಇಷ್ಟಪಟ್ಟು ಹಾಕ್ಕೊಂಡು ಓಡಾಡ್ತಾಯಿದ್ಲು ನೋಡಿ. ಚೆನ್ನಾಗಿದ್ದಾಳಲ್ಲ. ಇನ್ನು ನಮ್ಮ ಆಂಟಿ, ಅದು ನಮ್ಮ ಅತ್ತೆ, ಇವ್ರು ನಮ್ಮರು ಇಲ್ಲೆಲ್ಲ ಕೂತ್ಕೊಂಡು ಏನೋ ಮಾತಾಡ್ತಾಯಿದ್ದೀವಿ. ಅದಾದ ನಂತರ ಊಟ ನೋಡಿ. ಊಟದಲ್ಲಿ ಏನೆಲ್ಲ ಇದೆ: ಬೋಂಡ, ಬುತ್ತಿ, ಚಿತ್ರಾನ್ನ, ರವೆ ಉಂಡೆ, ಹಪ್ಪಳ ಸಂಡಿಗೆ, ಕರ್ಜಿಕಾಯಿ, ಎಲ್ಲರೂ ಕೂತು ಈ ಥರ ಜೊತೆಗೆ ಊಟ ಮಾಡ್ತಾಯಿದ್ದೀವಿ. ಇನ್ನು ಊಟ ಎಲ್ಲ ಆಗಿ ಹೊರಟಿದ್ವಿ ಸ್ನೇಹಿತರೆ. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ನಾನು ಊರಲ್ಲೇ ಇರ್ತೀನಿ. ನೆಕ್ಸ್ಟ್ ಕೂಡ ಊರಲ್ಲಿರೋ ವೀಡಿಯೋನೇ ಬರುತ್ತೆ. ಆದಷ್ಟು ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾಯಿರಿ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಲೇಟ್ ಆಯಿತು, ಫೋನ್ ಸರಿ ಇಲ್ದಿರೋದ್ರಿಂದ. ಇನ್ನು ಪಾಪು ಸ್ವಲ್ಪ ಜ್ವರ ಇರ್ತಿದ್ರಿಂದ, ಅವನು ಸ್ವಲ್ಪ ಕಿರಿಕಿರಿ ಆಗಿದ್ದರಿಂದ ಇನ್ನು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವೀಡಿಯೋದೊಂದಿಗೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.